ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಇದು ಮಧ್ಯಾಹ್ನದ ಅಗ್ರವಾರ್ತೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬೆಳಗ್ಗೆಯಿಂದ ಹಲವಾರು ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ. ಇಲ್ಲಿಯ ನಾಯಕರು ದಿಲ್ಲಿಗೆ ಹೋದ್ಮೇಲೆ ಅಲ್ಲೇ ನಡೀತಿದ್ದ ದೊಡ್ಡ ಮಟ್ಟದ ಕುತೂಹಲ. ಮಾಧ್ಯಮದ ವರದಿ ಪ್ರಸಾರ ಆಯಿತು. ಅದಾದ್ಮೇಲೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಮುಂದಿನ 3 ವರ್ಷ ಯಡಿಯೂರಪ್ಪನವರೇ ಸಿಎಂ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲವೇ ಇಲ್ಲ. ದೆಹಲಿಯಲ್ಲಿ ಹೀಗಂತ ಹೇಳಿದ್ದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಿಂದ ಒಬ್ಬರು ಉಪಮುಖ್ಯಮಂತ್ರಿ ಮಗದೊಬ್ಬ ಸಚಿವೆ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಮಾತಾಡ್ತಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಥವಾ ಇನ್ನೇನು ನಡೆದಾಗ ಅವ್ರನ್ನ ಕೈ ಬಿಡುತ್ತಾರೆ. ಇನ್ನು ಬೇರೆ ಬೇರೆ ಬೆಳವಣಿಗೆ ನಡೀತಾ ಇದೆ. ಇದೆಲ್ಲ ರಾಜಕಾರಣದ ಮಾತುಗಳಿಗೆ ಇದೀಗ ಇದನ್ನು ಕೇಳಿಸ್ಕೊಂಡಂತಹ DCM ಲಕ್ಷ್ಮಣ ಸವದಿ ಅವರು ದೆಹಲಿಯಲ್ಲಿ ಮಾತಾಡಿದ್ರು. ಕೇಂದ್ರ ಸಚಿವರ ಭೇಟಿ ಹಿನ್ನೆಲೆಯಲ್ಲಿ ದೆಹಲಿಗೆ ಬಂದಿದ್ದೆ, ಆದರೆ ಯಾವುದೇ ರಾಜಕೀಯ ಚರ್ಚೆಗೆ ಬಂದಿಲ್ಲ. JP ನಡ್ಡಾ ಜೊತೆ ರಾಜಕೀಯ ಚರ್ಚೆಯನ್ನ ಮಾಡಿಲ್ಲ. ರಾಜ್ಯ ರಾಜಕೀಯದಲ್ಲಿನ ಗೊಂದಲಗಳಿಗೆ ಈ ಮೂಲಕ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ತೆರೆ ಎಳೆದಿದ್ದಾರೆ. ಸವದಿ ದೆಹಲಿ ಭೇಟಿ ಹಿನ್ನೆಲೆಯಲ್ಲಿ ಹಲವು ಊಹಾಪೋಹಗಳೆದ್ದಿತ್ತು. BSY ಸ್ಥಾನ ಬದಲಾಗುತ್ತೆ ಅನ್ನುವಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಎಲ್ಲ ಪಡಸಾಲೆಗಳಲ್ಲಿ ರಾಜಕೀಯ ಬೇರೆ ಬೇರೆಯವರೆಲ್ಲ ಮಾತಾಡ್ತಿದ್ರು. ಎಲ್ಲ ಗೊಂದಲ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. CM ಸ್ಥಾನ ಬದಲಾವಣೆ ಇಲ್ಲ ಅಂತ ಲಕ್ಷ್ಮಣ ಸವದಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೆಹಲಿ ಪ್ರವಾಸವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತ ಸವದಿ ಹೇಳಿದ್ರು. ಸವದಿ ಅವರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ನಾನು ಬಂದಿರತಕ್ಕಂಥದ್ದು ನನ್ನ ಇಲಾಖೆ ಕೆಲಸಕ್ಕೋಸ್ಕರ. ಅದರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮೆಲ್ಲರ ನಾಯಕರು. ಮುಂದಿನ 3 ವರ್ಷಗಳ ಕಾಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಾಗಿರ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಭರವಸೆಯಿಂದ ಸರ್. ನಿನ್ನೆ ನಡ್ಡಾ ಅವರನ್ನೆಲ್ಲ ಭೇಟಿಯಾಗಿದ್ದು ಅಮಿತ್ ಶಾ ಭೇಟಿ ಇಲ್ಲ, ನಾನು ನಡ್ಡಾ ಅವ್ರಿಗೆ ಭೇಟಿಯಾಗಿದ್ದೆ. ನಡ್ಡಾ ಅವ್ರಿಗೆ ಭೇಟಿಯಾಗಿ ನಾನು ಹೊಸ ವರ್ಷ 1 ವರ್ಷ ಪೂರೈಸಿರ್ತಕ್ಕಂಥದ್ದು ಅವರಿಗೆ ಒಂದು ಸಿಹಿಯನ್ನು ಕೊಟ್ಟು ಅವರಿಗೆ ಅಭಿನಂದನೆ. ಯಾವುದೇ ಚರ್ಚೆ ಆಗಲಿಲ್ಲ. ಅವರು ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು. ಅದು ಮುಗಿದು ಬಂದ ಮೇಲೆ ನನಗೆ ಬಂದಂಥ ಸಂದರ್ಭದಲ್ಲಿ ಬನ್ನಿ ಅಂತ ಹೇಳಿದ್ರು. ಕಾಫಿ ಕುಡಿಸಿದ್ರು, ಕಾಫಿ ಕುಡಿದೆ. ಅವ್ರಿಗೆ ಹೇಳಿದೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಬಂದು 1 ವರ್ಷ ಆಯಿತು. ಅದಕ್ಕೆ ಆ ಪ್ರಯುಕ್ತ ನಿಮಗೆ ಭೇಟಿಯಾಗಿ ಒಂದು ಸಿಹಿಯನ್ನು ಕೊಟ್ಟಿದ್ದೀನಿ. ಬಹಳ ಸಂತೋಷ. ನಾನು ಬಂದಿರತಕ್ಕಂಥದ್ದು ನನ್ನ ಇಲಾಖೆ ಕೆಲಸಕ್ಕೋಸ್ಕರ. ಅದರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮೆಲ್ಲರ ನಾಯಕರು. ಮುಂದಿನ 3 ವರ್ಷಗಳ ಕಾಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಾಗಿರ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಭರವಸೆಯಿಂದ. ದೊಡ್ಡ ಮಟ್ಟದ ಅಭಿಯಾನ ಬೆಳಗ್ಗೆಯಿಂದ. ಜೊತೆಗೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ರು, ಭವಿಷ್ಯದ ಮುಖ್ಯಮಂತ್ರಿ ಅಂತಿದ್ರು. ಜನ ಏನು ಮಾತಾಡ್ತಿದ್ದಾರೆ ಅಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ. ಗೊತ್ತಿಲ್ಲ ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಅಂತ. ಬರೀ ಉಪಮುಖ್ಯಮಂತ್ರಿ ಮಾತು ಅಷ್ಟೇ ಅಲ್ಲ, ಸಚಿವೆಯ ಮಾತು ಇತ್ತು. ಸಂಪುಟದಿಂದ ಕೈ ಬಿಡೋ ಬಗ್ಗೆ ನನಗೆ ಗೊತ್ತಿಲ್ಲ, ಆ ರೀತಿ ಯಾವುದೇ ಮಾಹಿತಿ ನನಗೆ ಗೊತ್ತೇ ಇಲ್ಲ. ದೆಹಲಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿಕೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ದೆಹಲಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಹೇಳಿಕೆ, ಗಾದೆ ಮಾತನ್ನು ಕೂಡ ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕಾಗೆ ಕೂರೋ ಸಂದರ್ಭಕ್ಕೂ ರೆಂಬೆ ಮುರಿಯೋ ಸಂದರ್ಭಕ್ಕೂ ಒಂದೇ ಆಗೋಗಿದೆ ಅಂತ. ನಮ್ಮ ಇಲಾಖೆ ಕೆಲಸಗಳ ಹಿನ್ನೆಲೆಯಲ್ಲಿ ದೆಹಲಿಗೆ ಬಂದಿದ್ದೆ, ಇದು ಕುರ್ಚಿ ಉಳಿಸಿಕೊಳ್ಳಲು ಬಂದಿರುವುದೇ ಅನ್ನುವಂತ ಆಗೋಗಿದೆ. ಆ ಥರ ಅಲ್ಲ. ಸಂಪುಟ ವಿಸ್ತರಣೆ ಪುನರ್ರಚನೆ 2ರಲ್ಲಿ ಒಂದಾಗಲಿದೆ. ಹೈಕಮಾಂಡ್ ಏನೇನು ನಿರ್ಧಾರ ತೆಗೆದುಕೊಂಡು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ ಅಂತ ದೆಹಲಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತಾಡಿದ್ರು. ಹಾಗಾದ್ರೆ ಸಚಿವೆ ಏನು ಮಾತಾಡಿದ್ರು ಬನ್ನಿ ನೋಡೋಣ. ನನ್ನ ಇಲಾಖೆ ಕೆಲಸದ ನಿಮಿತ್ತವಾಗಿ ನನ್ನ ಕೇಂದ್ರದ ಸಚಿವರಾದಂತಹ ಸ್ಮೃತಿ ಇರಾನಿಜಿ ಅವರನ್ನ ಮತ್ತು ನನ್ನ ಕ್ಷೇತ್ರದ ಕೆಲವೊಂದು ಸಮಸ್ಯೆಗಳಿತ್ತು, ಅದಕ್ಕೆ ನಾನು ನಿತಿನ್ ಗಡ್ಕರಿಜಿ ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ದೆ. ಸೌದಿ ಅವರಿದ್ರು ಅಂತ ಗೊತ್ತಾಯ್ತು, ಅಲ್ಲಿ ಭೇಟಿಯಾದ್ವಿ. ಆನಂತರ ಬಂದಿದ್ದೀವಿ. ಯಾರಾದರೂ ಅಪಾಯಿಂಟ್ಮೆಂಟ್ ತಪ್ಪಿತು ಅಂತಂದ್ರೆ ಅವ್ರನ್ನ ಕಾಣ್ಬೇಕು. ಕ್ಯಾಬಿನೆಟ್ ರೀಶಫಲ್ ಆಗಲ್ಲ ಅಂತೀರ? ಆದ್ರೂ ಆಗ್ಬೋದು, ಆಗಲ್ಲ ಅಂತ ಹೇಳಲ್ಲ. ಬಟ್ ಅದರಲ್ಲಿ ನಾವು ತೆಗಿತೀವಿ ಮಾಡ್ತೀವಿ ಅನ್ನೋದೇನು ನನಗೆ ಗೊತ್ತಿಲ್ಲ. ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೋತದೋ ಅದಕ್ಕೆ ನಾವು ಭದ್ರ. ಈಗ ನೀವೇ ಹೇಳ್ತಾ ಇದ್ದೀರಿ ರೀಶಫಲ್ ಆಗ್ತದೆ ಅಂತ ಹೇಳಿ. ಎಕ್ಸ್ಪಾನ್ಷನ್ ಆಗ್ಬೋದು, ಅದರಲ್ಲಿ ಇರೋರ್ನ ಇಟ್ಕೊಂಡು ಮತ್ತೆ ಹೊಸದಾಗಿನೂ ಕೂಡ ಮಾಡುವಂಥ ಚಾನ್ಸಸ್ ಇದೆ. ಆದರೆ ಅದನ್ನ ತೆಗಿತಾರೆ, ಕೈ ಬಿಡ್ತಾರೆ ಅನ್ನೋದು ನನಗಂತೂ ಇನ್ನೂವರೆಗೂ ಯಾವ ರೀತಿಯಾಗಿ ಆ ರೀತಿ ನನಗೆ ಅನಿಸಿಲ್ಲ. ಒಬ್ಬರು ನಾವು ಕೈ ಬಿಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆ ಪೈಕಿ ನಿಮ್ಮ ಹೆಸರು ಕೂಡ ಇರುವಂಥದ್ದು. ಹಾಗಾಗಿ ಇದೆಲ್ಲ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಬಟ್ ನನ್ನ ಗಮನಕ್ಕಂತೂ ಯಾವುದೇ ರೀತಿ ಬಂದಿಲ್ಲ. ನನಗೆ ಆ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ.
ಹೈಕಮಾಂಡ್ ಏನು ಕ್ರಮ ತಗೊಳುತ್ತೆ, ನಾನು ಪಾರ್ಟಿಗೋಸ್ಕರ ಬದ್ಧವಾಗಿರ್ತೀನಿ, ಆ ರೀತಿ ನಾನು ಮಾಡ್ತೀನಿ. ಈಗ ನಾನು ನನ್ನ ಇಲಾಖೆ ಕೆಲಸದ ನಿಮಿತ್ತವಾಗಿ ನನ್ನ ಕೇಂದ್ರದ ಸಚಿವರಾದ ಇದು ದೆಹಲಿಯಲ್ಲಿ ನಡೆದಿದ್ದು. ಇನ್ನು ವಾಪಸ್ ಕರ್ನಾಟಕಕ್ಕೆ ಬರ್ತಾ ಇದೀವಿ ನಾವು. ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳು 1 ವರ್ಷ ಸರ್ಕಾರಕ್ಕೆ ತುಂಬಿತು, ನಿಗಮ ಮಂಡಳಿ ನೇಮಕ ಮಾಡಿದ್ರು. ಅದಾದ್ಮೇಲೆ ಬಂತು ನೋಡಿ ಇದು. ನನಗೆ ನೇಕಾರ ನಿಗಮ ಬೇಡ, ನೇಕಾರರಿಗೆ ನೀಡ್ಲಿ, ನಾನು ತೆಗೆದುಕೊಂಡು ಮುಜುಗರಕ್ಕೆ ಒಳಗಾಗಲ್ಲ. ನಿಗಮ ಸ್ಥಾನ ಕೊಟ್ಟಿದ್ದಕ್ಕೆ ಶಾಸಕರೊಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೇಡ ಅಂತಿರೋರ್ ಪೈಕಿಲಿ ಇವರು ಒಬ್ಬರಿದ್ದಾರೆ. ಹಾಗಾಗಿ ಶಾಸಕ ಸಿದ್ದು ಸವದಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೇಕಾರ ನಿಗಮ ನಿರಾಕರಿಸಿದ್ದಾರೆ ಶಾಸಕರು. ಸಿದ್ದು ಸವದಿ ನನಗೆ ಮಂತ್ರಿ ಸ್ಥಾನ ಕೊಟ್ರೆ ಕೊಡ್ಲಿ, ನಾನಂತೂ ಬೇಡ ಅನ್ನಲ್ಲ, ನಾನು ಮಂತ್ರಿ ಆಕಾಂಕ್ಷಿಯೇ ಅಂತಾನೆ ಹೇಳಿದ್ದಾರೆ. ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಅವರ ಹೇಳಿಕೆ ಇದು. ಬ್ರೇಕಿಂಗ್ ನ್ಯೂಸ್. ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಂಡು ನಮಗೆ ನಿಗಮ ಮಾಡಿದ್ದಕ್ಕಾಗಿ ನಾವು ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ, ಎರಡು ಮಾತಿಲ್ಲ. ಆದರೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನೈತೆ ಅಂದ್ರೆ, ನಾವು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹಿಡ್ಕೊಂಡು ನಾವೆಲ್ಲ MLAಗಳಿಗೆ ಆ ನೇಕಾರ ನಿಗಮಕ್ಕೆ ನೇಕಾರನ ಅಲ್ಲಿ ಅಧ್ಯಕ್ಷ ಮಾಡಿರಿ ಅಂತ ನಾವು ಹೇಳೀವಿ. ಮತ್ತು ಹಿಂದಿನಿಂದಲೂ ನಾವು ಈಗ 8 ವರ್ಷದಿಂದ ಪರಂಪರೆ ನೋಡಲಿಕ್ಕಾಗಿ MD ಲಕ್ಷ್ಮೀನಾರಾಯಣ ಹಿಡ್ಕೊಂಡು ನಾವು ಆ ನಿಗಮಕ್ಕೆ ನೇಕಾರರ ಕಾಂಗ್ರೆಸ್ ಇದ್ದಾಗಲಿ ನಮ್ಮ BJP ಇದ್ದಾಗಲಿ ನೇಕಾರಿಗೆ ಕುಟುಂಬ ಅದಾದರು. ಮತ್ತು ನಾವೆಲ್ಲರೂ ಕೂಡ MLAಗಳನ್ನು ನೇಕಾರಿಗೆ ಕೊಡತ್ತೆ ಹೇಳಿದ್ವಿ. ನಾವು ನಮ್ಮ ಕ್ಷೇತ್ರದಾಗ ಒಬ್ರಿಗೆ ಕೊಟ್ರೆ ನಮ್ಮ ಜಿಲ್ಲೆ ಒಳಗತ್ತೆ ಹೇಳಿದ್ವಿ ನಾವು. ಅದರಿಂದ ಮತ್ತು ನಾವು ಹೇಳಿ ನಾವು ಆಗೋದು ನಮಗೆ ಮುಜುಗರ ಆಕೈತಿ. ಅದಕ್ಕೆ CM ಕನ್ವಿನ್ಸ್ ಮಾಡ್ಬೇಕಂತ ನಾವು ಅದೊಂದು ಕೆಲಸ ಅವ್ರಿಗೆ ವಿನಂತಿ ಮಾಡಿಕೊಂಡು, ನಮ್ದೇನು ಅಸಮಾಧಾನ ಇಲ್ಲ, ಏನೂ ಇಲ್ಲ. ನಿಗಮ ಮಾಡಿ ನೋಡ್ರಿ. ನಮ್ಮ ರಾಜಕಾರಣದಲ್ಲಿ ನಾನು ಬಹಳ ಚಿಕ್ಕವನು, ನಾನು ಮಂತ್ರಿ ಆಗಿಲ್ಲ, ಮಂತ್ರಿಗಿಂತ ಚೆನ್ನಾಗಿದ್ದೇನೆ. ಮೈಸೂರಲ್ಲಿ ಮುರುಗೇಶ್ ನಿರಾಣಿ ಮತ್ತೆ ಬೇಸರದ ಹೇಳಿಕೆ ಕೊಟ್ಟರು. ಮುಂದೆ ಚುನಾವಣೆಗೆ ಟಿಕೆಟ್ ಕೊಡದಿದ್ರೂ ನಾನು ಬಿಜೆಪಿಯಲ್ಲೇ ಮುಂದುವರಿತೀನಿ. ಮೈಸೂರಿನಲ್ಲಿ ಮುರುಗೇಶ್ ನಿರಾಣಿ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ನಾನು ಮಂತ್ರಿ ಆಗಿಲ್ಲ, ಆದರೆ ಮಂತ್ರಿಗಿಂತ ಚೆನ್ನಾಗಿದ್ದೇನೆ. ಇದು ಒಳ್ಳೆ ಮಾತೆ. ಬಿಕಾಸ್ ಈಸ್ ಎ ಬಿಗ್ ಮ್ಯಾನ್. 5,000 ಕೋಟಿ ಟರ್ನ್ ಓವರ್ ಇದೆ. ಇದು 224 ಶಾಸಕರಿಗೂ ಗೊತ್ತಿದೆ. ಮೈಸೂರಿನಲ್ಲಿ ಮುರುಗೇಶ್ ನಿರಾಣಿ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನೀವು ನೋಡ್ತಿರುವಂತಹ ಬೆಳವಣಿಗೆ. ಮುರುಗೇಶ್ ನಿರಾಣಿ ಅವರು ಅಫ್ಕೋರ್ಸ್ ಅವ್ರದ್ದೇ ಆದಂತಹ ವ್ಯವಹಾರಗಳಿವೆ, ಬಿಸ್ನೆಸ್ ಇದೆ, ಫ್ಯಾಕ್ಟ್ರಿ ಇದೆ, ಎಲ್ಲವೂ ಇದೆ. ಮುರುಗೇಶ್ ನಿರಾಣಿ ಅವರು ಅವರ ಮೇಲಿರುವಂತಹ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಬೇರೆ ಯಾವುದನ್ನು ನಂಬ್ಕೊಂಡು ಬದುಕಿಲ್ಲ ನಾನು ಅಂತ. ಜೊತೆಗೆ ಮಂತ್ರಿಗಿಂತ ಚೆನ್ನಾಗಿದ್ದೀನಿ ನಾನು ಕೂಡ ಮಂತ್ರಿ ಆಗಿಲ್ಲ, ಬಹಳ ಚಿಕ್ಕವನು ರಾಜಕಾರಣದಲ್ಲಿ ಅಂತ ಕೂಡ ಹೇಳಿದ್ದಾರೆ. ಮುಂದೆ ಚುನಾವಣೆಗೆ ಟಿಕೆಟ್ ಕೊಡದಿದ್ರು ಕೂಡ ನಾನು ಬಿಜೆಪಿಯಲ್ಲಿ ಇರ್ತೀನಿ, ಎಲ್ಲೂ ಹೋಗಲ್ಲ. ಮೈಸೂರಿನಲ್ಲಿ ಮುರುಗೇಶ್ ನಿರಾಣಿ ಅವರ ಹೇಳಿಕೆ. ಜೊತೆಗೆ ಮೆನ್ಷನ್ ಮಾಡಿದ್ದಾರೆ 5,000 ಕೋಟಿ ಟರ್ನ್ ಓವರ್ ಇದೆ, 224 ಶಾಸಕರಿಗೂ ಅದು ಗೊತ್ತಿದೆ ಅಂತ ಮುರುಗೇಶ್ ನಿರಾಣಿ ಅವರ ಮಾತು. ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದು ಸರಣಿ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾನೆ ಇದ್ದಾರೆ. 10ನೇ ತರಗತಿ ಪಠ್ಯದ ಬದಲಾವಣೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಿಸ್ತ ಪೈಗಂಬರ್ ಟಿಪ್ಪು ಪಠ್ಯ ಕೈ ಬಿಟ್ಟದ್ದಕ್ಕೆ ಆಕ್ರೋಶವನ್ನ ಮಾಜಿ ಮುಖ್ಯಮಂತ್ರಿ, ಪ್ರತಿಪಕ್ಷದ ನಾಯಕರು ಇದೀಗ ಟ್ವೀಟ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮುಂದುವರೆದಿದೆ ಬಿಜೆಪಿ ಸರ್ಕಾರದ ವಿರುದ್ಧದ ಸಿದ್ದರಾಮಯ್ಯ ಅವರ ಸರಣಿ ಟ್ವೀಟ್. ಇದೀಗ 10ನೇ ತರಗತಿ ಪಠ್ಯದ ಬದಲಾವಣೆಗೆ ಆಕ್ರೋಶ. ಕ್ರಿಸ್ತ ಪೈಗಂಬರ್ ಟಿಪ್ಪು ಪಠ್ಯ ಕೈ ಬಿಟ್ಟದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪಠ್ಯಕ್ರಮ ಕೈ ಬಿಡೋದಕ್ಕೆ ಸಂಘ ಪರಿವಾರವೇ ಕಾರಣ, ಪಠ್ಯ ಪುಸ್ತಕಗಳ ಕೇಸರೀಕರಣ ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಸರಣಿ ಟ್ವೀಟ್ ಮಾಡಿ
ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ಆಶಯ ಬುಡಮೇಲು ಮಾಡ್ತಿದ್ದಾರೆ ಇವರು. ಕಾಂಗ್ರೆಸ್ ಇದನ್ನು ಸಹಿಸೋದಿಲ್ಲ, ಹೋರಾಟ ಅನಿವಾರ್ಯ ಅಂತ ಸಿದ್ದರಾಮಯ್ಯನವರ ಟ್ವೀಟ್ ಹೇಳ್ತಾ ಇದೆ. ನೀವು ನೋಡ್ತಿದ್ದೀರಾ ಮಧ್ಯಭಾಗದಲ್ಲಿ ರಾಣಿ ಹಬ್ಬಕ್ಕ ಎಲ್ಲರೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು ಹೇಗೆ ನಡೆದಿದೆ ಪಠ್ಯ ಪುಸ್ತಕದಲ್ಲಿ ಅಂತ. ಸಿದ್ದರಾಮಯ್ಯನವರು ಕೊರೋನಾ ನಿಯಂತ್ರಿಸಲಾಗದ ಸರ್ಕಾರ ಪರಿಸ್ಥಿತಿ ಕೇಸರೀಕರಣ ಮಾಡ್ತಿದ್ದಾರೆ, ಈ ಪುಸ್ತಕದಲ್ಲಿ ಅವರನ್ನು ಕೈ ಬಿಟ್ಟಿರೋದು. ಸರ್ಕಾರದ ನಿಂದನೆಯನ್ನ ಅಂದ್ರೆ ಇದನ್ನ ಖಂಡಿಸುತ್ತೇನೆ ನಾನು ಅಂತ ಕೂಡ ಮೆನ್ಷನ್ ಮಾಡಿದೆ. ತಕ್ಷಣ ಇದನ್ನು ವಾಪಸ್ ಪಡಿಬೇಕು ಅಂತ ಕೂಡ ಸಿದ್ದರಾಮಯ್ಯ ಒತ್ತಾಯ ಮಾಡ್ತಿದ್ದಾರೆ. ಟಿಪ್ಪು ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಸರ್ಕಾರದ ನಿರ್ಧಾರ ನೋವು ತಂದಿದೆ. ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕೇಳೋಣ. ಟಿಪ್ಪು ಬಗ್ಗೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ತದನಂತರ ತನ್ವೀರ್ ಸೇಠ್ ಶಾಸಕರ ಹೇಳಿಕೆ, ಟಿಪ್ಪು ಒಂದು ಸಮುದಾಯಕ್ಕೆ ಸೀಮಿತರಲ್ಲ, ಸರ್ಕಾರದ ನಿರ್ಧಾರ ಬಹಳ ನೋವಾಗ್ತಿದೆ ನನಗೆ ಅಂತ ಶಾಸಕ ತನ್ವೀರ್ ಸೇಠ್ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕೋವಿಡ್ ಇರುವಂತಹ ಸಂದರ್ಭದಲ್ಲಿ ಶಾಲೆಗಳು ಅನಿರ್ದಿಷ್ಟ ಕಾಲ ಮುಚ್ಚಿರುವಂತ ಕಾರಣದಿಂದ ಪಠ್ಯ ಕಾರ್ಯಕ್ರಮದಲ್ಲಿ 30% ನಾವು ಸಿಲೆಬಸ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಅದರಲ್ಲೂ ರಾಜಕಾರಣ ಮಾಡಕ್ಕೆ ಪ್ರಾರಂಭ ಮಾಡಿರುವಂಥದ್ದು ನಿಜಕ್ಕೂ ಇದು ಒಳ್ಳೆಯ ಸಂಗತಿ ಅಲ್ಲ. ಈ ವಿಚಾರದಲ್ಲಿ ಸರ್ಕಾರ ಮತ್ತೊಮ್ಮೆ ಅವರ ಈ ತೀರ್ಮಾನನ ಪರಿಶೀಲನೆ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊತೇನೆ. ಮಹಾಮಾರಿ ಕೋವಿಡ್ ಇರುವಂತಹ ಸಂದರ್ಭದಲ್ಲಿ ಶಾಲೆಗಳು ಅನಿರ್ದಿಷ್ಟ ಕಾಲ ಮುಚ್ಚಿರುವಂತ ಕಾರಣದಿಂದ ಪಠ್ಯ ಕಾರ್ಯಕ್ರಮದಲ್ಲಿ 30% ನಾವು ಸಿಲೆಬಸ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಅದರಲ್ಲೂ ರಾಜಕಾರಣ ಮಾಡಕ್ಕೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶಾಸಕರಾದಂತಹ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ರಿಜ್ವಾನ್ ಸರ್ ನಮಸ್ಕಾರ. ನಮಸ್ಕಾರ. ಹೌ ಆರ್ ಯು ಡೂಯಿಂಗ್? ಹೇಗಿದ್ದೀರಿ? ಗುಡ್, ಚೆನ್ನಾಗಿದ್ದೀನಿ. ಓಕೆ, ಕಾಂಗ್ರೆಸ್ನವರು ಹಾಕಿರುವಂತಹ ಟ್ವೀಟ್ ನಿಮ್ ಗಮನಕ್ಕೆ ಬಂದಿದೆ. ಟಿಪ್ಪು ಬಗ್ಗೆ ಚರ್ಚೆ ಹೊಸದಲ್ಲ ನಮ್ಮ ಕರ್ನಾಟಕಕ್ಕೆ, ಆಗು ಹೋಗುಗಳ ಬಗ್ಗೆ. ಇದೀಗ 10ನೇ ತರಗತಿಯ ಪಠ್ಯ ಪುಸ್ತಕದಿಂದ ಕ್ರಿಸ್ತ ಪೈಗಂಬರ್ ಟಿಪ್ಪು ಅವರ ಇದನ್ನ ತೆಗೆದಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ಟ್ವೀಟ್ ನ ಆರೋಪ. ಹೌದು ಹೌದು, ಏನಂತೀರಿ? ನೋಡಿ, ಈಗ ಮಕ್ಕಳಿಗೆ ಮಾನವ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂತ ಕೆಲವು ಅಂಶಗಳನ್ನು ತೋರಿಸ್ಬೇಕಾಗುತ್ತೆ. ಸೊ ಪ್ರವಾದಿ ಮೊಹಮ್ಮದ್ ಅವರಾಗ್ಲಿ, ಯೇಸು ಕ್ರಿಸ್ತರ ಬಗ್ಗೆ ಆಗ್ಲಿ, ಅಥವಾ ನಮ್ಮ ಸಂವಿಧಾನದ ಬಗ್ಗೆ ಆಗ್ಲಿ, ಆ ಪಾಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಎಲ್ಲ ನೀವು ತೆಗೆದಾಕ್ತಿದ್ರೆ ಎಲ್ಲಿ ಈಗ ಇಡೀ ವಿಶ್ವದಲ್ಲೇ ನಮ್ಮ ಸಂವಿಧಾನ ಮಾನವ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾದ್ರೆ ನಮ್ಮ ಸಂವಿಧಾನ ಒಂದು. ನನ್ನ ಪ್ರಶ್ನೆ ಏನು ಅಂದ್ರೆ ರಿಜ್ವಾನ್ ಸರ್, ಒಬ್ಬ ವ್ಯಕ್ತಿಯನ್ನ ಒಂದ್ ಕಡೆಗಷ್ಟೇ ಸೀಮಿತವಾಗಿ ನೋಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ನಿಶ್ಚಿತವಾಗ್ಲೂ ಟಿಪ್ಪು ಬಗ್ಗೆ ಬಿಜೆಪಿಯವರ ನಿಲುವು ಏನಂದ್ರೆ ಸಂಪೂರ್ಣ ರಾಜಕೀಯ. ಈಗ ಇದೇ ಯಡಿಯೂರಪ್ಪನವರು ಟಿಪ್ಪುವಿನ ಗೋರಿಗೆ ಹೋಗಿ ಟಿಪ್ಪುವಿನ ಗೋರಿ ಮೇಲೆ ಪ್ರಮಾಣ ಮಾಡಿ, ಅಲ್ಲಾ ಮೇಲೆ ಪ್ರಮಾಣ ಮಾಡ್ತೀನಿ ನಾನು, ಟಿಪ್ಪು ಬಗ್ಗೆ ನನಗೆ ಗೌರವ, ಟಿಪ್ಪು ಒಂದು ಸ್ವಾತಂತ್ರ್ಯ ಸೇನಾನಿ ಅಂತ ಹಾಡಿ ಹೊಗಳಿ ಭಾಷಣ ಮಾಡಿರೋದು ಕೂಡ ರೆಕಾರ್ಡ್ ಅಲ್ಲಿ ಇದೆ. ನಾನು ಕೊಟ್ಟಿರೋದಲ್ಲ, ಇಲ್ಲಿ ನಾನು ಹೇಳ್ತಿರೋದಲ್ಲ. ಮತ್ತೆ ಜಗದೀಶ್ ಶೆಟ್ಟರ್ ಅವರು, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗ ಟಿಪ್ಪುವಿನ ಬಗ್ಗೆ ಅವ್ರಿಗೆ ಹೊಗಳಿ ಒಂದು ಪುಸ್ತಕ ಬರೆದಿದ್ದಾರೆ, ಸರ್ಕಾರ ಅದನ್ನು ಬರ್ತಿರೋದು. ಈಗ ನಿಮ್ಮ ನಾಯಕರು ಹಾಗೆ ಕೇಸರೀಕರಣ ಆಗ್ತಾ ಇದೆ ಪಠ್ಯ ಪುಸ್ತಕ, ಮುಖ್ಯಮಂತ್ರಿಗಳೇ ಕೂಡ ಟಿಪ್ಪಣಿ ಬರೆದವ್ರೆ, ಅದ್ರಲ್ಲಿ ನನ್ನ ಹತ್ರ ಪುಸ್ತಕಗಳಿವೆ. ಸೊ ಈಗ ಅವ್ರಿಗೆ ಅನುಕೂಲ ಏನಂದ್ರೆ ಟಿಪ್ಪುವಿಗೆ ಒಂದು ವಿಲನ್ ಮಾಡೋಣ. ಈಗ ಆಗ ಹೀರೋ ಯಾವಾಗ ಆಗ್ಬೇಕಿತ್ತು, ಹೀರೋ ಮಾಡಿದ್ರು, ಬಿಜೆಪಿಯವರ ಮಾಡಿದ್ರು. ಈಗ ವಿಲನ್ ಮಾಡಿದ್ದಾರೆ. ಇದು ಬಿಜೆಪಿಯವರಿಗೆ ರಾಜಕಾರಣ ಹೊರತು ಟಿಪ್ಪು ಬಗ್ಗೆ ಆಗ್ಲಿ, ಸಂವಿಧಾನದ ಬಗ್ಗೆ ಆಗ್ಲಿ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ, ನಮ್ಮ ದೇಶದ ಬಗ್ಗೆ ಆಗ್ಲಿ, ಅವ್ರಿಗೆ ಯಾರ ಬಗ್ಗೆನೂ ಏನೋ ಗೌರವ ಇಲ್ಲ. ಅಧಿಕಾರ ಹಿಡಿಯೋಕ್ಕೆ ಇವತ್ತು ಏನ್ ಮಾತಾಡಬೇಕು? ಯಾರು ಬೇಕಾದ್ರೂ ಹೀರೋ ಮಾಡ್ತೀವಿ, ಯಾರು ಬೇಕಾದ್ರೂ ವಿಲನ್ ಮಾಡ್ತೀವಿ, ಯಾರು ಬೇಕಾದ್ರೂ ಹಿಂದೂ ಮಾಡ್ತೀವಿ, ಯಾರು ಬೇಕಾದ್ರೂ ಮುಸ್ಲಿಂ ಮಾಡ್ತೀವಿ.
ಇವತ್ತು ಜಗಳ ಹಚ್ಚಿ ಇವತ್ತು ಅಧಿಕಾರಕ್ಕೆ ಬಂದ್ರೆ ಸಾಕು, ನಾಳೆ ದೇಶ ಏನಾದ್ರೂ ಹಾಳಾಗ್ತದೆ ಅಂತ ಬಿಜೆಪಿಯವರ ರಾಜಕೀಯ ಇರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದು. ಸೊ ಬಿಜೆಪಿಯವರು ಅವರ ಶಕ್ತಿ ಇದ್ದಾಗ ಕೆಲವು ಸತಿ ಹಾಡಿ ಹೋಗ್ಲಿಕ್ಕೆ ಪುಸ್ತಕ ಬರೀತಾರೆ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಈಗ ಟಿಪ್ಪು ಬಗ್ಗೆ ಪುಸ್ತಕದಿಂದ ತೆಗಿತಾರೆ. ಯಾಕಂದ್ರೆ ಆವಾಗ ಅದು ಸೂಟ್ ಆಗ್ತಿತ್ತು ಅವ್ರ ರಾಜಕಾರಣಕ್ಕೆ. ಇವತ್ತು ಇದು ಅವ್ರಿಗೆ ಸೂಟ್ ಆಗುತ್ತೆ ಅಂತ ಅವ್ರು ರಾಜಕೀಯ ಮಾಡ್ತಾ ಇದಾರೆ ಹೊರತು ಅದರಲ್ಲಿ ಮಕ್ಕಳಿಗೆ ಏನ್ ಒಳ್ಳೇದಾಗುತ್ತೆ, ದೇಶಕ್ಕೆ ಏನಾಗುತ್ತೆ, ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಏನಿಲ್ಲ. ಬಿಜೆಪಿಯವರು ಅಧಿಕಾರ ಹಿಡಿಬೇಕು, ಜನ ಸಾಯ್ಲಿ ಸತ್ತೋಗ್ಲಿ, ನಾವು ಅಧಿಕಾರದಲ್ಲಿ ಇರಬೇಕು. ಈ ಹಿಂದೂ ಮುಸ್ಲಿಂ ಜಗಳ, ಟಿಪ್ಪು ಶಿವಾಜಿ ಬಗ್ಗೆ ನೀವು ಏನೋ ಮಾತಾಡೋದು ಇದೆಲ್ಲ ಬಿಜೆಪಿ ಅಧಿಕಾರ ಹಿಡಿಯಕ್ ಮಾತ್ರ, ಬೇರೆ ಯಾವುದೂ ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಕಾಂಗ್ರೆಸ್ನ ಶಾಸಕರು ರಿಜ್ವಾನ್ ಅರ್ಷದ್. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಜೀವದ ಹಂಗಿಲ್ಲದೆ ಸೇವೆ ವಾರಿಯರ್ಸ್ಗೆ ಇದೆಂಥ ಅವಮಾನ. ಪಿಂಕ್ ಸಿಟ್ಟಿಗೆ ಇದೇ ಕಾರಣ. ಆಶಾ ಆಕ್ರೋಶ. ಕೊರೋನಾ ಕಾಲದಲ್ಲಿ ಬಹುತೇಕ ಸ್ತಬ್ಧವಾಗಿದೆ. ಹಲವು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಯಾವುದೇ ಕೆಲಸ ನಡೀತಿಲ್ಲ. ಕೆಲಸ ಇಲ್ಲದಿದ್ರೂ ಕೂಡ ಅವರ ಸಂಬಳಕ್ಕೆ ಕತ್ತರಿಯಂತೂ ಬಿದ್ದಿಲ್ಲ. ಕೊರೋನಾ ಕಾಲದಲ್ಲಿ ಇವರದ್ದು ದೊಡ್ಡ ಕೆಲಸ, ಯಾಕೆಂದ್ರೆ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ. ಆಶಾ ಕಾರ್ಯಕರ್ತರದ್ದೇ ಪ್ರಮುಖ ಕೆಲಸ. ಜೀವದ ಹಂಗು ತೊರೆದಿದ್ದಾರೆ ಇವರೆಲ್ಲರೂ ಕೂಡ. ಈಗ ಅವರೆಲ್ಲರೂ ಬೀದಿಗೆ ಬರೋ ಹಾಗಾಗಿದೆ, ಹೋರಾಟ ಮಾಡೋ ಹಾಗಾಗಿದೆ. ಬ್ರೇಕಿಂಗ್ ನ್ಯೂಸ್. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಎಡಭಾಗದ ದೃಶ್ಯ ನೋಡ್ತಿದ್ದೀರಾ. ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ನಮಗೆ ಸಿಗಬೇಕಾದಂತಹ ಹಕ್ಕೇನಿದೆ ಅದು ನಮಗೆ ಬೇಕು ಅಂತಿದ್ದಾರೆ. ಯಾರಿಗೆ ಸೋಂಕಿದೆಯೋ ಇಲ್ವೋ, ಆದರೆ ಜೀವದ ಹಂಗು ಭಯ ಇಲ್ಲದೆ ಕೆಲಸ ಮಾಡಿ ಮನೆಗೆ ಹೋಗ್ತಾರೆ. ಅರಿವು ಮೂಡಿಸೋ ಪ್ರಯತ್ನ ನಡೆಯುತ್ತೆ, ಕಿಟ್ಗಳು ಕೊಡ್ತಾರೆ, ಎಲ್ಲ ಮಾಡ್ತಾರೆ ಆಶಾ ಕಾರ್ಯಕರ್ತರು. ಇದೀಗ ಕೊರೋನಾ ಕಾಲದಲ್ಲಿ ಅವಿರತವಾಗಿ ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಈ ಕಾರ್ಯಕರ್ತರಿಗೆ ಸರ್ಕಾರದ ಬೆಂಬಲ ಇಲ್ಲ, ಬೇಕು ನಮಗೆ ಅಂತ ಕೇಳ್ತಿದ್ದಾರೆ. ಆಶಾ ಕಾರ್ಯಕರ್ತರ ಕನಿಷ್ಠ ಬೇಡಿಕೆಗಳು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ. ಆಗ್ರಹ ಮಾಡಿದ್ದಾಯ್ತು, ಹೋರಾಟ ನಡೆಸಿದ್ದು ಆಯ್ತು, ಪರಿಸ್ಥಿತಿ ಅರಿತು ಮೌನ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಮುತ್ತಿಗೆ ಹಾಕಲ್ಲ ಅಂದ್ರೂ ಕೂಡ ಸಿಎಂ ಮನೆಗೆ ದೊಡ್ಡ ಮಟ್ಟದಲ್ಲಿ ಭದ್ರತೆ ಕೊಡ್ತಿದ್ದಾರೆ. ಬೇಡಿಕೆ ಈಡೇರಿಕೆಗೆ ಸಮಯನೂ ಕೂಡ ನಿಗದಿಪಡಿಸಿಲ್ಲ. ಆಶಾ ಕಾರ್ಯಕರ್ತರೊಂದಿಗೆ ಸರಿಯಾಗಿ ಚರ್ಚೆ ಕೂಡ ಮಾಡಿಲ್ಲ. ಆಶಾ ಕಾರ್ಯಕರ್ತರ ಮನವೊಲಿಸೋದಕ್ಕೂ ಕೂಡ ವಿಫಲರಾಗಿದ್ದಾರೆ. ಇದು ಸರ್ಕಾರದ ಈಗಿನ ನಡವಳಿಕೆ. ಹಾಗಾಗಿ ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಮೌರ್ಯ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆರೋಗ್ಯ ಇಲಾಖೆ ಆಯುಕ್ತ ಭೇಟಿ ಕೊಟ್ಟಿದ್ದಾರೆ. ಪಂಕಜ್ ಕುಮಾರ್ ಪಾಂಡೆ ಅವರು ಆಶಾ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸ್ತೀವಿ, ಪ್ರತಿಭಟನೆಯನ್ನು ದಯವಿಟ್ಟು ಕೈ ಬಿಡಿ ಅಂತ ಆಯುಕ್ತರು ಪಂಕಜ್ ಪಾಂಡೆ ಅವರು ಮನವಿಯನ್ನು ಮಾಡ್ತಿದ್ದಾರೆ. ಬೇಡಿಕೆ ಈಡೇರಿಕೆಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು. ಇವತ್ತು 20ನೇ ದಿನಕ್ಕೆ ನಮ್ಮ ಹೋರಾಟ ಇವತ್ತು ಕಾಲಿಟ್ಟಿದೆ. ಇಲ್ಲಿವರೆಗೂ ಕೂಡ ನಾವು ಆಶಾ ಕಾರ್ಯಕರ್ತೆಯರು ಈ ಕೊರೋನಾ ಅವಧಿಯಲ್ಲಿ ಅಂತೂ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೆಲ್ಲ ನಿಮಗೆ ತಿಳಿದಿರೋ ಹಾಗೆ ಕರ್ನಾಟಕದ ಆಶಾ ಕಾರ್ಯಕರ್ತೆಯರು ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯನೇ ಹೊಗಳಿ ಪ್ರಶಂಸೆ ಮಾಡಿ ಪತ್ರ ಬಿಡುಗಡೆ ಮಾಡಿದೆ. ಆ ರೀತಿ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಾರೆ. 3.5-4 ತಿಂಗಳು ಒಂದು ದಿನ ಕೂಡ ರಜೆ ತಗೊಳ್ಳದೆ ಕೆಲಸ ಮಾಡಿದ್ದಾರೆ. ವಿಶೇಷ ಸರ್ವೆಗಳನ್ನ ಮಾಡಿದ್ದಾರೆ, ಸ್ವಾಬ್ ಟೆಸ್ಟ್ಗೆ ಹೆಲ್ಪ್ ಮಾಡಿದ್ದಾರೆ, ಸ್ಕ್ರೀನಿಂಗ್ಗಳು ಮಾಡಿದ್ದಾರೆ. ಮನೆಗೆ ತೆರಳಿ ಮೂಲಭೂತವಾಗಿ ವಿದೇಶದಿಂದ ರಾಜ್ಯದಿಂದ ಬಂದಂತ ಜನಗಳನ್ನ ಮೊಟ್ಟ ಮೊದಲಿಗೆ ಅವರು ಸಂದರ್ಶನ ಹುಡುಕಿ ಅವರು ಸರ್ಕಾರಕ್ಕೆ ಇಲಾಖೆಗೆ ಒಪ್ಪಿಸಿದ್ದಾರೆ. ಸೊ ಈ ಮೂಲಕ ಒಂದು ಕೊರೋನಾ ತಡೆಗೆ ಬಹಳ ಅಮೂಲ್ಯ ಪಾತ್ರನ ವಹಿಸಿದ್ದಾರೆ. ಈ ಹಂತದಲ್ಲಿ ನಮ್ಮ ಬೇಡಿಕೆ ನಿಮಗೆ ಈಗಾಗಲೇ ಗೊತ್ತಿದೆ. ನಾವು ಇಟ್ಟಿರುವಂತದ್ದು ಕನಿಷ್ಠ 12,000 ನಿಗದಿ ಮಾಡಿ. ನಾವು ಏನು ಹೆಚ್ಚು ಕೇಳ್ತಿಲ್ಲ. ನಾವು ಮಾಡ್ತಾ ಇರುವಂತ ಕೆಲಸಕ್ಕೆ, ನೀವು ಕೊಟ್ಟಿರೋ ಕೆಲಸಕ್ಕೆ ತಕ್ಕದಾದಂತ ಒಂದು ಗೌರವಧನ ಕೊಡಿ ಅಂತ ಕೇಳ್ತಾ ಇದೀವಿ. ಇದೇ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಕೊಟ್ಟಿದ್ದು ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಪಾಂಡೆ ಅವರು. ಅವ್ರೇನ್ ಮಾತಾಡಿದ್ರು ಬನ್ನಿ ಕೇಳೋಣ. ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಟ್ಟಿ ಆಗಿದೆ. ಜೊತೆಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ಶೂರೆನ್ಸ್ ಸ್ಕೀಮ್ ಇದೆ, ನಮ್ಮ ಕೂಡ ಇನ್ಶೂರೆನ್ಸ್ ಸ್ಕೀಮ್ ಇದೆ. ಅವರ ಒಂದು ಮುಖ್ಯ ಬೇಡಿಕೆ ಏನಿದೆ, ಫಿಕ್ಸ್ಡ್ ಸ್ಯಾಲ್ರಿ 12,000 ಫಿಕ್ಸ್ಡ್ ಸ್ಯಾಲ್ರಿ ಕೊಡಬೇಕು. ಅದರ ಎಷ್ಟು ಕೆಲಸ ಮಾಡಲಿ ಅಥವಾ ಎಷ್ಟು ಕೆಲಸ ಎಲ್ಲಕ್ಕೆ ಸೇಮ್ ಸ್ಯಾಲ್ರಿ ಕೊಡಬೇಕು.
ಅದರ ಬಗ್ಗೆ ನಾವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತೇವೆ. ಬರೀ ಪೂರ್ತಿ ದೇಶದಲ್ಲಿ ಬರೀ 7 ರಾಜ್ಯದಲ್ಲಿ ಅಷ್ಟೇ ಮಾಡಿದ್ದಾರೆ, ನಾವು ಚರ್ಚೆ ಮಾಡ್ತೇವೆ ಅದರ ಬಗ್ಗೆ. ಮತ್ತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಜಾಯಿನ್ ಮಾಡಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಟೈಮ್ ಇದೆ. ಕರೋನಾ ಟೈಮಲ್ಲಿ ಕೂಡ ಮಾಸ್ಕ್ ಗ್ಲೌಸ್ ಕೂಡ ಇಲಾಖೆ ಇಲ್ಲ, ನಾವು ಕೊಡ್ತಾ ಇದ್ದೇವೆ. ಈಗ ನಾವು ದಯವಿಟ್ಟು ಹೇಳ್ತೇನೆ, ಎಲ್ಲ ಜನರಿಗೆ PPE ಬೇಕಾಗಿಲ್ಲ. ಯಾರು ಪೇಷಂಟ್ ಪಕ್ಕದಲ್ಲಿ, ಯಾರು ಕೋವಿಡ್ ಪಾಸಿಟಿವ್ ಪಕ್ಕದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಅವರಿಗೆ ಅವರ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಟ್ಟು ಆಗಿದೆ. ಜೊತೆಗೆ ಇದು ಬೆಂಗಳೂರಿನ ಮೌರ್ಯ ಸರ್ಕಲ್ ಮಾತ್ರ ಅಲ್ಲ, ರಾಜ್ಯದ ಹಲವಾರು ಕಡೆ ಕೂಡ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರುವಂತಹ ದೃಶ್ಯ ತೋರಿಸ್ತೀನಿ. ಈಗ ಮಧ್ಯ ಕರ್ನಾಟಕ ದಾವಣಗೆರೆ, ಇನ್ನು ಬಳ್ಳಾರಿ ಭಾಗ ಮತ್ತು ಬಾಗಲಕೋಟೆ, ಈ 3 ದೃಶ್ಯ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಿರುವಂತಹ ದೃಶ್ಯ. ನಮಗೆ ಸಿಗಬೇಕಾದಂತಹ ಗೌರವ ಸರ್ಕಾರದಿಂದ ನಮ್ಮ ಕೆಲಸಕ್ಕೆ ಕೊಡಬೇಕು ಅನ್ನೋದು ಆಶಾ ಕಾರ್ಯಕರ್ತರ ಒಕ್ಕೊರಲಿನ ಆಗ್ರಹ ಇದು. ಅದರ ಸರ್ಕಾರ ಇನ್ನೂ ಕೂಡ ಸೈಲೆಂಟ್ ಆಗಿದೆ. ಬೆಂಗಳೂರಿನ ಮೌರ್ಯ ಸರ್ಕಲ್, ಅದು ಬಿಟ್ಟರೆ ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಹೀಗೆ ರಾಜ್ಯದ ಹಲವಾರು ಕಡೆ ಆಶಾ ಕಾರ್ಯಕರ್ತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಭಾರತದ ವಾಯುಸೇನೆಗೆ ಇವತ್ತಿನಿಂದ ಮತ್ತಷ್ಟು ಬಲ, ಯಾಕೆಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಫ್ರಾನ್ಸ್ ಇಂದ ಭಾರತಕ್ಕೆ ಕೆಲವೇ ಕ್ಷಣದಲ್ಲೇ ಬರ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ಅದೇ ರಣಧೀರ ರಫೇಲ್. ಫ್ರಾನ್ಸ್ ಇಂದ ಹೊರಟಿದೆ. 7,000 ಕಿಲೋಮೀಟರ್ನ ದಾಟಿ ಈ ಭಾರತದ ಹರಿಯಾಣಕ್ಕೆ ಬಂದು ಇಳಿತಾ ಇದೆ ರಣಧೀರ ರಫೇಲ್. ಪೈಲಟ್ ಆಗಿ ವಿಂಗ್ ಕಮಾಂಡರ್ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ವಿಂಗ್ ಕಮಾಂಡರ್ ಅರುಣ್ ಕುಮಾರ್ ವಿಜಯಪುರದ ಸೈನಿಕ, ಅದು ನಮಗೆ ಬಹಳ ಹೆಮ್ಮೆ. ಆ ಶಾಲೆಯ ಹಳೆಯ ವಿದ್ಯಾರ್ಥಿ. ಈ ಬಗ್ಗೆ ವಿಜಯಪುರದ ಸೈನಿಕ ಶಾಲೆಯ ಪ್ರಿನ್ಸಿಪಲ್ ಕ್ಯಾಪ್ಟನ್ ವಿನಯ್ ತಿವಾರಿ ಕೂಡ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರ್ ಮೂಲದ ವಿಂಗ್ ಕಮಾಂಡರ್ ಅರುಣ್ ಕುಮಾರ್ ವಿಜಯಪುರದ ಸೈನಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದರು ಅನ್ನೋದು ಹೆಮ್ಮೆಯ ವಿಚಾರ. NDAಗೆ ಆಯ್ಕೆಯಾಗಿ ಫೈಟರ್ ಪೈಲಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದು ವಿಜಯಪುರ ಸೈನಿಕ ಶಾಲೆ, ನಮಗೆಲ್ಲರಿಗೂ ಕೂಡ ಸಂತೋಷದ ವಿಚಾರ ಅಂತ ಪ್ರಿನ್ಸಿಪಲ್ ಕ್ಯಾಪ್ಟನ್ ವಿನಯ್ ತಿವಾರಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಎಡಭಾಗದಲ್ಲಿ ನೋಡ್ತಾ ಇದ್ದಿಲ್ಲ ರಫೇಲ್ನ ಸಾರಥಿ, ಯಾಕೆಂದ್ರೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನದ ರಫೇಲ್ ಬರ್ತಾ ಇದೆ ಯುದ್ಧ ವಿಮಾನ ಅಂದಾಗ ಅದನ್ನು ಚಾಲನೆ ಮಾಡುವಂತಹ ಚಾಣಕ್ಯ ಯಾರು ಅಂತ ಕ್ವಶನ್ ಬಂದೇ ಬರುತ್ತೆ. ಅಂತಹ ಎಕ್ಸ್ಪರ್ಟಿಸಮ್ ಇರುವಂತಹ ಹಲವರ ಪೈಕಿ ವಿಜಯಪುರದಲ್ಲಿ ಸೈನಿಕ ಶಾಲೆ ಓದಿರುವಂತಹ ಬಿಹಾರ್ ಮೂಲದ ಒಬ್ಬ ಇಲ್ಲಿ ಕಲ್ತು ಹೋಗಿರೋದಂದಾಗ ಒಂದಷ್ಟು ಹೆಮ್ಮೆ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಅರುಣ್ ಕುಮಾರ್. Proud. It is a moment of ecstasy for the school to have one of the ex-students becoming a fighter pilot in the Indian Armed Forces after passing out from the school, and now as a crew member to bring Rafale to India. It's a proud moment. Wing Commander Arun was a student of the 1995-2001 batch, passed out in 2001, and in 2002 January he joined the prestigious National Defence Academy, and thereafter he joined the Indian Armed Forces, Indian Air Force as a fighter pilot. On behalf of the entire fraternity of Sainik School Bijapur and Vijaypur district, ಅವರು 2001ರಲ್ಲಿ 12ನೇ ತರಗತಿಯಲ್ಲಿ CBSE 12ನೇ ತರಗತಿಯಲ್ಲಿ ಪಾಸಾಗಿ ಬೋರ್ಡ್ ಎಕ್ಸಾಮ್ ಪಾಸಾಗಿ ಆಮೇಲೆ NDA ಸೇರಿದರು. ಬಹಳ ಅಟೆಂಪ್ಟಿವ್ ಆಗಿ ಪಾಠ ಕೇಳ್ತಿದ್ರು ಅವರು. ಭಾಳ ಇಂಟ್ರೆಸ್ಟ್ ಅವರಿಗೆ ಸೈನ್ಸ್ ಸಬ್ಜೆಕ್ಟ್ಸ್ ಅಂದರೆ ಭಾಳ ಇಂಟ್ರೆಸ್ಟ್ ಅವರಿಗೆ. ಅಟೆಂಪ್ಟ್ ಆಗಿ ಪಾಠ ಕೇಳ್ತಿದ್ರು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.